ಜಾನಕಮ್ಮನ್ನ ನಾನು 1975ನೇ ಇಸ್ವಿಯಿಂದ ಬಲ್ಲೆ. ರಾಜ್ಕುಮಾರ್ ಅವ್ರ ಜೊತೆ ನನ್ನ ಪ್ರಥಮ ಚಿತ್ರ ಪ್ರೇಮದ ಕಾಣಿಕೆಗೆ ನಾನು ಹೋಗಿದ್ದಾಗ ಈ ಹೊಸದಾಗಿ ಯಾವುದೇ ಗಾಯಕಿ ಹೊಸದಾಗಿ ಕಲಾವಿದೆ ಬಂದ್ರೆ ಜಾನಕಮ್ಮ ಅವರು ಹೊಸ ಕಲಾವಿದೆಯನ್ನ ಪರಿಚಯ ಮಾಡಿಕೊಡಿ ಅಂತ ಹೇಳೋರು. ಆಗೆಲ್ಲ ಲೈವ್ ಆರ್ಕೆಸ್ಟ್ರಾ ಇತ್ತು. ಆಗ ನಾವು ಅಲ್ಲಿ ಹೋಗಿ ಜಾನಕಮ್ಮ ಅವ್ರನ್ನ ನೋಡಿದಾಗ ನಮ್ಮ ವಾಯ್ಸನ್ನ ನೋಡಿ ಅವರು ಆ ವಾಯ್ಸಿನ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದೆಗೂ ಕೂಡ ಧ್ವನಿಯನ್ನ ನೀಡ್ತಾ ಇದ್ರು. ಅವರಲ್ಲಿ ಇರುವಷ್ಟು ವೈವಿಧ್ಯತೆ ನಾವು ಇನ್ಯಾರಲ್ಲೂ ಕಾಣಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಸರಳ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವರು ಬಹಳ ವಿರಳ ಅಂತ ನನ್ಗನ್ಸುತ್ತೆ. ಕನಿಷ್ಠ 20 ಭಾಷೆಗಳಲ್ಲಿ 48,000 ಹಾಡು ಹೇಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಂತ ಶ್ರೇಷ್ಠ ಗಾನ ಕೋಗಿಲೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಭಾರತೀಯ ಚಿತ್ರರಂಗಕ್ಕೆ ಇದು ಬಹಳ ದೊಡ್ಡ ನೋವು. ಆದರೆ ಕನ್ನಡ ಚಿತ್ರರಂಗಕ್ಕಂತೂ ನಿಜವಾಗ್ಲೂ ಆ ಜಾಗನ ಬರೆಸಲಿಕ್ಕೆ ಸಾಧ್ಯವೇ ಇಲ್ಲ. ಶತಮಾನಕ್ಕೊಂದು ನಕ್ಷತ್ರ ಅಂತಾರಲ್ಲ, ಹಾಗೆ ಜಾನಕಮ್ಮನವರು ಕೊಟ್ಟಂತ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ನಮ್ಮ ಗೆಲುವಿನ ಹಿಂದೆ ಅವರಿದ್ರು. ಇವತ್ತು ಅಲ್ಲಿ ಅವ್ರು ಮಲಗಿದ್ ನೋಡಿದಾಗ ನಿಜವಾಗ್ಲೂ ಶಾಂತವಾಗಿ ಚಿರನಿದ್ರೆಗೆ ಜಾರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಪ್ರೇಕ್ಷಕ ವರ್ಗಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದ್ರೆ ಅವ್ರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳ್ಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದ್ರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ. ಅದರ ಮೂಲಕ ಜಾನಕಮ್ಮನವರು ನಿರಂತರವಾಗಿ ಅವರ ಅಧ್ಯಯನದಿಂದ ಇರ್ತಾರೆ ಅನ್ನುವಂಥ ನಂಬಿಕೆ. ಇದೆಷ್ಟನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಜಾನಕಮ್ಮ ಯಾವ ರೀತಿ ಅಂತಂದ್ರೆ ಎಲ್ಲೇ ಸಿಗಲಿ 5 ನಿಮಿಷದಲ್ಲಿ ನಮ್ಮೊಳಗಿದ್ದಂತ ನೋವು, ಯಾತನೆ, ಅನುಭವಿಸಿದ ಕಷ್ಟ ಮತ್ತು ನಮ್ಗೇನ್ ಬೇಕು ಬೇಡ ಇವಿಷ್ಟನ್ನು ಗ್ರಹಿಸಿಕೊಳ್ಳುವಂತ ಶಕ್ತಿ ಅವರಿಗೆ ಬಹಳ ದೊಡ್ಡ ಶಕ್ತಿ. ಅದು ಅತ್ಯಂತ ಆಪ್ತತೆಯಿಂದ ಪ್ರೀತಿಯಿಂದ ಕೇಳೋದು. ನನಗೀಗಲೂ ನೋವಾಗೋದು, ನಾನು ಕಳ್ಕೊಂಡಿರೋದು ಯಾವುದು ಅಂತಂದ್ರೆ, ನನಗೆ ಅವರನ್ನ ನಾನು ನಮ್ಮ ಸೀನಿನ ಮೀಸೆ ಸೀನಿನ ರಾಜ್ಕುಮಾರ್ ಅವರ ಬಾಮೈದವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ, ನಾನು ಜಾನಕಮ್ಮನ ನೋಡಕ್ ಬರಬೇಕು, ನಾನೆಲ್ಲ ಅರೇಂಜ್ ಮಾಡ್ತೀನಿ ಬಾಮ್ಮ ಅಂದ್ರು. ನನಗೆ ಯೋಗ ಇಲ್ಲ, ನನಗೆ ನೋಡಕ್ಕೆ ಆಗಲಿಲ್ಲ. ಅವ್ರದ್ದು ಇಲ್ಲಿ ಮೈಸೂರಿನಲ್ಲಿ ಒಂದು ಸಾಂಗ್ ಇದಾಗಿತ್ತಲ್ಲ, ಅವರ ಹಾಡುಗಳು. ಸರ್, ಯಾವಾಗಾದ್ರೂ ಹೊರಗಡೆ ನಾವು ಹೆಚ್ಚು ಯಾರ್ದಾದ್ರೂ ಮನೆಯಲ್ಲಿ ಮೀಟ್ ಮಾಡ್ತೀವಿ, ಅವ್ರ ಮನೆಯಲ್ಲಿ ಮೀಟ್ ಮಾಡ್ತಿದ್ವಿ, ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ಟ್ರಾವೆಲ್ ಮಾಡುವಾಗ ಹೀಗೆ ಅವರನ್ನ ಮೀಟ್ ಮಾಡ್ತಿದ್ವಿ. ಸರ್, ಸ್ಮಾರಕ ಸರ್ಕಾರ ಮಾಡಲಿ, ನನಗೆ ಅದ್ರ ಬಗ್ಗೆ ನನಗೆ ಅವರು ನಿರಂತರವಾಗಿ ಉಳಿಯೋದಾದ್ರೆ ಅಧ್ಯಯನ ಪೀಠ ಆಗಲಿ ಅಂತ. ಸಂಗೀತ ಅಧ್ಯಯನ ಪೀಠ ಆದರೆ ಅವರು ಶಾಶ್ವತವಾಗಿ ಉಳಿತಾರೆ, ಅನೇಕರಿಗೆ ದಾರಿದೀಪ ಆಗ್ತಾರೆ. ಸುಮಾರು 20 ಭಾಷೆಯಲ್ಲಿ 48,000 ಹಾಡುಗಳು ಹಾಡಿದ್ದಾರೆ. ಗ್ರೇಟ್. ಅವರಿಲ್ಲ, ಅವರ ಹಾಡುಗಳು ನಿಜವಾಗ್ಲೂ ಸಾಯಲ್ಲ. ಇವತ್ತು ಅವರ ಆತ್ಮ ಶಾಂತಿಯುತವಾಗಿ ಬಂದಿದೆ. ಸರ್ಕಾರ ಸ್ಟ್ಯಾಚ್ಯೂನೂ ಇಡ್ಲಿ, ರೋಡ್ಗೊಂದು ಹೆಸರು ಇಡ್ಲಿ. ಮಧ್ಯೇಶ್ ಹೇಳ್ದಂಗೆ ಕಲಾಮಂದಿರದವ್ರಿಗೊಂದು ಪೀಠ ಸ್ಥಾಪನೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಕೇಳ್ಕೊತೀನಿ. ನಿಜವಾಗ್ಲೂ ಇವತ್ತು ಅವರು ಯಾವ ತೊಂದರೆ ಇಲ್ಲದೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ಕೊನೆ ಉಸಿರು ಹೇಳಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ.